ನನ್ನ ಹೆಸರು MS ರಾಜೇಶ್ವರಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಫ್ಜಲ್ಪುರ, ಕಲಬುರಗಿ ಜಿಲ್ಲೆ. ಇಲ್ಲಿ ನಾನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೆ. ನನ್ನ ಇಂದಿನ ಉಪನ್ಯಾಸದಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯ ನಿಗದಿಗೊಳಿಸಿದಂತಹ BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ, ಅಂದರೆ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಇಟ್ಟಿರುವಂತಹ ಸಾರ್ವಜನಿಕ ಆಡಳಿತ ಭಾಗ 2 ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಆಡಳಿತ, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಈ ವಿಷಯ ಕುರಿತು ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಸ್ಥಳೀಯ ಆಡಳಿತ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಸ್ಥಳೀಯ ಆಡಳಿತ ಅರ್ಥ ಮತ್ತು ವ್ಯಾಖ್ಯೆಗಳು, ಸ್ಥಳೀಯ ಆಡಳಿತ ಇದರ ರಚನೆಯ ಪ್ರಮುಖ ಉದ್ದೇಶಗಳು, ಸ್ಥಳೀಯ ಆಡಳಿತ ಇದರ ಪ್ರಮುಖವಾದಂತಹ ಲಕ್ಷಣಗಳು ಹಾಗೂ ಸ್ಥಳೀಯ ಆಡಳಿತದ ಮಹತ್ವ, ಈ ಎಲ್ಲ ವಿಚಾರಗಳನ್ನು ನಾವು ಈ ಉಪನ್ಯಾಸದಲ್ಲಿ ತಿಳಿದುಕೊಳ್ಳೋಣ. ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಎಂದು ನಾವು ಕರೆಯುವಂತಹ ಈ ಆಡಳಿತ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಮ್ಮ ಭಾರತ ಅತ್ಯಂತ ವಿಶಾಲವಾದಂತಹ ಭೂಪ್ರದೇಶವನ್ನು ಹೊಂದಿರುವ, ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣವನ್ನು ಹೊಂದಿರುವಂತಹ ಒಂದು ರಾಷ್ಟ್ರವಾಗಿದೆ. ಜೊತೆಗೆ ಭಾರತ ಹಳ್ಳಿಗಳಿಂದ ಕೂಡಿದಂತಹ ರಾಷ್ಟ್ರವೂ ಕೂಡ ಆಗಿದೆ. ಇಂತಹ ನಮ್ಮ ಭಾರತ ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊತ್ತಿದೆ. ಪ್ರಜಾಸತ್ತಾತ್ಮಕ ತತ್ವಗಳ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ದಿಸೆಯಲ್ಲಿ ತನ್ನ ಪ್ರಯತ್ನವನ್ನು ನಡೆಸ್ತಾ ಬಂದಿದೆ. ಈ ಒಂದು ಪ್ರಯತ್ನ ಸಾಕಾರಗೊಳ್ಳಬೇಕು ಅಂದಾಗ ಮುಖ್ಯವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಕೆಳಸ್ತರದಿಂದ ಹರಿದು ಬರುವಂಥದ್ದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಇಂತಹ ಭವ್ಯವಾದಂತಹ ಬೃಹತ್ ಭಾರತವನ್ನು ಒಂದೇ ಕೇಂದ್ರದಿಂದ ಆಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಒಂದು ನಮ್ಮ ರಾಷ್ಟ್ರದ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ನಮ್ಮ ಸಂವಿಧಾನ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಘಟಕಗಳು ಎಂದು 3 ಘಟಕಗಳಾಗಿ ವಿಂಗಡಣೆಯನ್ನು ಮಾಡಿದೆ. ಇಂತಹ ಸ್ಥಳೀಯ ಘಟಕಗಳಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು. ನಾವು ಇಂದು ಈ ಉಪನ್ಯಾಸದಲ್ಲಿ ಇಂತಹ ಸ್ವಯಂ ಆಡಳಿತ ವ್ಯವಸ್ಥೆಯನ್ನು ನೋಡುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಾನು ಈಗಾಗಲೇ ಹೇಳಿದ ಹಾಗೆ ಸ್ಥಳೀಯ ಸರ್ಕಾರಗಳು ಅಭಿವೃದ್ಧಿಯಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸ್ತಾ ಇವೆ. ಮುಖ್ಯವಾಗಿ ಸ್ಥಳೀಯ ಸರ್ಕಾರಗಳ ಅರ್ಥದ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೂಡ ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೆಲವು ಅಂತಹ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಸರ್ಕಾರ ಸಾಮಾನ್ಯ ಅರ್ಥದಲ್ಲಿ ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಸರ್ಕಾರ ಎಂದರೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಮತ್ತು ಅವರ ಅವಶ್ಯಕತೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ ಅಧಿಕಾರವನ್ನು ಕೊಟ್ಟು ಆಡಳಿತ ವ್ಯವಹಾರವನ್ನು ನಡೆಸಿಕೊಳ್ಳಲು ಸ್ಥಾಪಿಸಲಾಗಿರುವಂತಹ ಸಂಸ್ಥೆಗಳ ಆಡಳಿತವನ್ನು ಸ್ಥಳೀಯ ಸರ್ಕಾರ ಎಂದು ನಾವು ಒಂದು ಸರಳವಾದ ಸಾಮಾನ್ಯ ಅರ್ಥದಲ್ಲಿ ಅರ್ಥೈಸಬಹುದಾಗಿದೆ. ಅದೇ ರೀತಿಯಲ್ಲಿ ಹೆರಾಲ್ಡ್ ಜೆ ಲಾಸ್ಕಿರ್ ಅವರು ಹೇಳಿರುವಂತೆ ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಸರ್ಕಾರ ಅಂದರೆ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯ ತಿಳುವಳಿಕೆ, ಆಸಕ್ತಿ ಮತ್ತು ಉತ್ಸಾಹವನ್ನು ಬೆಳೆಸಿಕೊಳ್ಳಲು ಸ್ಥಳೀಯ ಸರ್ಕಾರ ಅಲ್ಲಿನ ಜನರಿಗೆ ಅತ್ಯುತ್ತಮವಾದಂಥ ಅವಕಾಶವನ್ನು ಒದಗಿಸಿಕೊಟ್ಟು ನಡೆಸಿಕೊಂಡು ಬರುವಂಥ ಆಡಳಿತ ವ್ಯವಸ್ಥೆಯನ್ನು ಸ್ಥಳೀಯ ಸರ್ಕಾರ ಎಂದು ಹೆರಾಲ್ಡ್ ಜೆ ಲಾಸ್ಕಿರ್ ಅವರು ತಮ್ಮ ಅಭಿಪ್ರಾಯದಲ್ಲಿ ಈ ಒಂದು
ವಿಷಯವನ್ನ ಮಂಡಿಸಿದ್ದಾರೆ. ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಆಡಳಿತ. ಈಗಾಗಲೇ ಹೇಳಿರುವ ಹಾಗೆ ಜೆನ್ನಿಂಗ್ಸ್ ಎಂಬ ಲೇಖಕರ ಪ್ರಕಾರ ಸ್ಥಾನಿಕ ಸ್ವಯಂ ಸರ್ಕಾರಗಳ ಆಡಳಿತದ ವ್ಯವಹಾರವು ಇಡೀ ದೇಶದ ಆಡಳಿತವನ್ನು ಒಳಗೊಂಡಿರದೆ ಅದು ಕೇವಲ ಆಯಾ ಪ್ರದೇಶದ ಆಡಳಿತ ವ್ಯವಹಾರಕ್ಕೆ ಮಾತ್ರ ಸೀಮಿತಗೊಂಡಿರುತ್ತದೆ. ಈ ರೀತಿಯಲ್ಲಿ ಜೆನ್ನಿಂಗ್ಸ್ ಎಂಬ ಲೇಖಕರು ಸ್ಥಳೀಯ ಆಡಳಿತದ ಬಗ್ಗೆ ವಿಶ್ಲೇಷಣೆಯನ್ನ ನೀಡಿದ್ದಾರೆ. ಹಾಗೆಯೇ ಡಾಕ್ಟರ್ ಎಸ್ ರಾಧಾಕೃಷ್ಣರವರ ಅಭಿಪ್ರಾಯವನ್ನು ನೋಡೋದಾದರೆ, ಸ್ಥಳೀಯ ಆಡಳಿತ ಎಂದರೆ ಸ್ಥಳೀಯ ಜನತೆಯ ಆಶೋತ್ತರಗಳನ್ನು ಹಾಗೂ ಜನರ ಕಲ್ಯಾಣವನ್ನು ಸಾಧಿಸುವುದಕ್ಕಾಗಿ ಸ್ಥಾಪಿಸಲಾಗಿರುವ ಸರ್ಕಾರವೇ ಸ್ಥಳೀಯ ಸರ್ಕಾರ. ಹೀಗೆ ಸ್ಥಳೀಯ ಆಡಳಿತ ಅಥವಾ ಸ್ಥಳೀಯ ಸರ್ಕಾರ ಈ ಕುರಿತು ಅನೇಕ ರೀತಿಯಲ್ಲಿ ಅನೇಕರು ತಮ್ಮ ತಮ್ಮ ದೃಷ್ಟಿಕೋನಗಳಲ್ಲಿ ವಿಭಿನ್ನ ರೀತಿಯ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಮುಖ್ಯವಾಗಿ ಈ ಎಲ್ಲ ಅಭಿಪ್ರಾಯಗಳ ಸಂಕ್ಷಿಪ್ತವಾದಂಥ ಒಂದು ರೂಪವನ್ನು ನೋಡೋದಾದರೆ, ಸ್ಥಳೀಯ ಆಡಳಿತ ಅಧಿಕಾರದ ವಿಕೇಂದ್ರೀಕರಣದ ಒಂದು ಪ್ರತಿರೂಪ ಎಂದು ಹೇಳಬಹುದು. ಸ್ಥಳೀಯ ಸಮಸ್ಯೆಗಳನ್ನು ಮತ್ತು ಸ್ಥಳೀಯ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮತ್ತು ಬಗೆಹರಿಸಿಕೊಳ್ಳಲು ಸ್ಥಳೀಯ ಜನರ ಅಧಿಕಾರಗಳ ಮೂಲಕ ಅಥವಾ ಸ್ಥಳೀಯ ಜನರು ತಮ್ಮ ಜನಪ್ರತಿನಿಧಿಗಳ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ಆಡಳಿತವನ್ನು ನಡೆಸಿಕೊಂಡು ಹೋಗುವಂತಹ ಸ್ವಯಂ ಆಡಳಿತ ಸಂಸ್ಥೆಗಳೇ ಸ್ಥಳೀಯ ಸರ್ಕಾರಗಳು ಎಂದು ನಾವು ಒಂದು ಒಟ್ಟಾರೆಯಾದಂತಹ ಅಭಿಪ್ರಾಯವನ್ನ ಇಲ್ಲಿ ಕಾಣಬಹುದಾಗಿದೆ. ಇಂತಹ ಸ್ಥಳೀಯ ಸ್ಥಾನಿಕ ಆಡಳಿತವನ್ನ ಪ್ರಮುಖವಾಗಿ ಈ ವ್ಯವಸ್ಥೆಯನ್ನು ಸ್ಥೂಲವಾಗಿ 2 ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಮೊದಲನೆಯದಾಗಿ ಗ್ರಾಮೀಣ ವ್ಯಾಪ್ತಿ ಪ್ರದೇಶಕ್ಕೆ ಒಳಪಟ್ಟಿರುವಂತಹ ಸ್ಥಳೀಯ ಆಡಳಿತ ಸಂಸ್ಥೆಗಳು, ಹಾಗೆಯೇ ಎರಡನೆಯದಾಗಿರುವಂಥದ್ದು ನಗರ ಪ್ರದೇಶದ ಸ್ಥಾನಿಕ ಸ್ವಯಂ ಸರ್ಕಾರ ವ್ಯವಸ್ಥೆ. ಸ್ಥಾನಿಕ ಸ್ವಯಂ ಸರ್ಕಾರಗಳಲ್ಲಿನ ಪ್ರಕಾರಗಳು. ಈಗಾಗಲೇ ಹೇಳಿರುವಂತೆ ಸ್ಥಾನಿಕ ಸ್ವಯಂ ಸರ್ಕಾರಗಳನ್ನು ಸ್ಥೂಲವಾಗಿ 2 ವರ್ಗಗಳಲ್ಲಿ ವಿಂಗಡಿಸಲಾಗಿರುವಂಥದ್ದು. ಒಂದು ಗ್ರಾಮೀಣ ಪ್ರದೇಶದ ಸ್ಥಾನಿಕ ಸ್ವಯಂ ಸರ್ಕಾರ, ಇದನ್ನು ಪಂಚಾಯತ್ ರಾಜ್ ಪದ್ಧತಿ ಎಂದು ಸಹ ಕರೆಯಲಾಗಿದೆ. ಇದನ್ನ ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯ 1992ರ ಕಾಯ್ದೆ ಮೂಲಕ ಪಂಚಾಯತ್ ರಾಜ್ ಪದ್ಧತಿ ಎಂದು ರಚನೆ ಮಾಡಲಾಗಿದೆ. ಇಂತಹ ಗ್ರಾಮೀಣ ಪ್ರದೇಶದ ಸ್ಥಾನಿಕ ಸ್ವಯಂ ಸರ್ಕಾರಗಳಲ್ಲಿ ಪ್ರಮುಖವಾಗಿ 3 ರೀತಿಯ ವ್ಯವಸ್ಥೆಗಳನ್ನು ನಾವು ಕಾಣಬಹುದಾಗಿದೆ. ಒಂದು ಗ್ರಾಮ ಪಂಚಾಯತ್, ಎರಡನೆಯದು ತಾಲೂಕು ಪಂಚಾಯತ್ ಮತ್ತು ಮೂರನೇದಾಗಿ ಜಿಲ್ಲಾ ಪಂಚಾಯತ್. ಹಾಗೆಯೇ ಎರಡನೆಯ ಭಾಗದ ವರ್ಗೀಕರಣಕ್ಕೆ ಬಂದಾಗ ನಗರ ಪಟ್ಟಣ ಪ್ರದೇಶದ ಸ್ಥಾನಿಕ ಸ್ವಯಂ ಸರ್ಕಾರ ವ್ಯವಸ್ಥೆ. ಇದನ್ನು ಸಂವಿಧಾನದ 74ನೇ ತಿದ್ದುಪಡಿ ಅನ್ವಯ 1992ರ ಕಾಯ್ದೆ ಮೂಲಕವಾಗಿ ಈ ಕೆಳಗಿನ ಹಂತದಲ್ಲಿ ನಗರ ಪ್ರದೇಶದ ಸ್ಥಾನಿಕ ಸರ್ಕಾರಗಳು ಎಂದು 4 ಬಗೆಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ನಗರಸಭೆ ಅಥವಾ ಪುರಸಭೆ, ಎರಡನೆಯದು ಮಹಾನಗರ ಪಾಲಿಕೆಗಳು, ಮೂರನೆಯದು ಕಂಟೋನ್ಮೆಂಟ್ ಪ್ರದೇಶ ಅಥವಾ ಕಂಟೋನ್ಮೆಂಟ್ ಬೋರ್ಡ್, ನಾಲ್ಕನೆಯದು ಅಧಿಸೂಚಿತ ಪ್ರದೇಶ. ಹೀಗೆ 4 ಹಂತಗಳಲ್ಲಿ ನಗರ ಅಥವಾ ಪಟ್ಟಣ ಪ್ರದೇಶದ ಸ್ಥಾನಿಕ ಸ್ವಯಂ ಸರ್ಕಾರಗಳನ್ನು ವಿಂಗಡಿಸಲಾಗಿದೆ. ಆಡಳಿತದ ಅನುಕೂಲಕ್ಕಾಗಿ ಮತ್ತು ಆಡಳಿತದಲ್ಲಿ ದಕ್ಷತೆಯನ್ನು ತರಲು ಪ್ರಮುಖವಾಗಿ ಈ ರೀತಿಯಾದಂತಹ ಅಧಿಕಾರದ ವಿಕೇಂದ್ರೀಕರಣ ತತ್ವವನ್ನು ಅತ್ಯಂತ ಯಶಸ್ವಿಯಾಗಿ ಇಂತಹ ಸ್ಥಾನಿಕ ಸ್ವಯಂ ಸರ್ಕಾರಗಳ ಮುಖೇನ ನಾವು ಇಂದು ಅನುಷ್ಠಾನಕ್ಕೆ ತಂದುಕೊಂಡಿದ್ದೇವೆ. ಈಗ ನಾವು ಸ್ಥಳೀಯ ಸರ್ಕಾರದ ರಚನೆಯ ಪ್ರಮುಖ ಉದ್ದೇಶಗಳನ್ನು ನೋಡೋಣ. ಸ್ಥಳೀಯ ಸರ್ಕಾರದ ಪ್ರಮುಖವಾದಂಥ ಉದ್ದೇಶಗಳಲ್ಲಿ ಮೊದಲನೇದಾಗಿ ಸ್ಥಳೀಯ ಜನರ ಆಶೋತ್ತರಗಳನ್ನು ಮತ್ತು ಅವಶ್ಯಕತೆಗಳನ್ನು ಈಡೇರಿಸುವುದು. ಈಗಾಗಲೇ ಹೇಳಿದ ಹಾಗೆ ಸ್ಥಳೀಯ ಜನರ ಸಮಸ್ಯೆಗಳನ್ನು ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ
ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಇಂತಹ ಸ್ಥಳೀಯ ಸರ್ಕಾರಗಳು ಅತಿ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಈ ಉದ್ದೇಶಕ್ಕಾಗಿ ಇಂತಹ ಸರ್ಕಾರಗಳು ರಚನೆಯಾಗಿವೆ. ಇನ್ನು ಎರಡನೇದಾಗಿರ್ತಕ್ಕಂಥ ಉದ್ದೇಶ ಪ್ರಮುಖವಾಗಿ ಅಧಿಕಾರದ ವಿಕೇಂದ್ರೀಕರಣ ತತ್ವ. ಈ ವಿಕೇಂದ್ರೀಕರಣ ತತ್ವಕ್ಕೆ ಅನುಗುಣವಾಗುವಂತೆ ಪ್ರಮುಖವಾಗಿ ಇಂತಹ ಸ್ಥಳೀಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧೀನಕ್ಕೆ ಒಳಪಟ್ಟು ಅವುಗಳ ಆದೇಶ ಮತ್ತು ನಿರ್ದೇಶನಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯಚೌಕಟ್ಟಿನಲ್ಲಿ ತಮ್ಮದೇ ಆದಂಥ ಅಧಿಕಾರ ಮತ್ತು ಕಾರ್ಯಗಳನ್ನು ನಿರ್ವಹಿಸುವುದು. ಜೊತೆಗೆ ಇಂತಹ ಸ್ಥಳೀಯ ಸರ್ಕಾರಗಳು ವಿಕೇಂದ್ರೀಕರಣ ತತ್ವಕ್ಕೆ ಅನುಗುಣವಾಗಿದ್ದು ಇವುಗಳು ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯನ್ನು ಒದಗಿಸಿಕೊಡುತ್ತಿವೆ. ಹಾಗೆಯೇ ಇಂತಹ ಸ್ಥಳೀಯ ಸ್ಥಾನಿಕ ಸರ್ಕಾರಗಳು ಪ್ರಜಾಪ್ರಭುತ್ವದ ಮೂಲ ಬೇರುಗಳಂತೆ ಇವೆ. ಇನ್ನು ಮೂರನೇದಾಗಿ ಈ ಸ್ಥಳೀಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತದ ಕಾರ್ಯಭಾರವನ್ನು ಕಡಿಮೆಗೊಳಿಸುವುದರ ಜೊತೆಗೆ ಆಡಳಿತದಲ್ಲಿ ದಕ್ಷತೆಯನ್ನು ಮೂಡಿಸಲು, ಕಲ್ಯಾಣ ರಾಜ್ಯದ ಗುರಿಯನ್ನು ಸಾಧಿಸಲು, ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು, ಸ್ಥಳೀಯ ಅಭಿವೃದ್ಧಿಯನ್ನು ಸಾಧಿಸಲು, ಹಳ್ಳಿಗಳು ಅಭಿವೃದ್ಧಿಯಾದಾಗ ದೇಶವು ತಾನಾಗಿ ಅಭಿವೃದ್ಧಿಯಾಗುತ್ತೆ ಅನ್ನುವಂಥ ಮಾತನ್ನು ನಿಜ ಮಾಡಲು ಇಂತಹ ಒಂದು ಸ್ಥಳೀಯ ಸರ್ಕಾರಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿವೆ. ಈ ರೀತಿಯಾಗಿ ಆಡಳಿತದಲ್ಲಿ ದಕ್ಷತೆಯನ್ನು ಮೂಡಿಸಿ ಸುಖಿ ರಾಜ್ಯ, ಕಲ್ಯಾಣ ರಾಜ್ಯದ ಗುರಿಯನ್ನು, ಉದ್ದೇಶವನ್ನು ಸಾಧಿಸುವ ಸಲುವಾಗಿಯೂ ಕೂಡ ಈ ಸ್ಥಳೀಯ ಸ್ವಯಂ ಸರ್ಕಾರಗಳು ಸ್ಥಾಪನೆಯಾಗಿವೆ. ಇನ್ನು ನಾಲ್ಕನೆಯ ಪ್ರಮುಖವಾದಂಥ ಉದ್ದೇಶ ಎಂದರೆ ಪ್ರಮುಖವಾಗಿ ಸ್ಥಳೀಯ ಜನತೆಗೆ ರಾಜಕೀಯ ಜ್ಞಾನವನ್ನು ನೀಡಿ ಸ್ಥಳೀಯ ನಾಯಕರಿಗೆ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರ ರಾಷ್ಟ್ರದ ಭಾವಿ ಹಾಗೂ ನಾಳಿನ ನಾಯಕರಿಗೆ ತರಬೇತಿ ನೀಡುವಂತಹ ತರಬೇತಿ ಕೇಂದ್ರಗಳಾಗಿ ಉತ್ತಮ ಭವಿಷ್ಯತ್ತನ್ನು ರೂಪಿಸುವಂಥ, ಉತ್ತಮ ನಾಯಕರನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಈ ಸ್ಥಳೀಯ ಸ್ವಯಂ ಸರ್ಕಾರಗಳು ರಚನೆಯಾಗಿ ಆ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಇಲ್ಲಿನ ನಾಯಕರುಗಳು ಮುಂದೆ ಭವ್ಯ ಭಾರತದ ಉತ್ತಮ ಆದರ್ಶ ನಾಯಕರುಗಳು ಆಗಲಿಕ್ಕೆ ಒಂದು ಉತ್ತಮ ತರಬೇತಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಇದರ ಜೊತೆಗೆ ಆಡಳಿತದಲ್ಲಿ ಉತ್ತಮವಾದಂಥ ಒಂದು ದಕ್ಷತೆಯನ್ನು ಮತ್ತು ತೀವ್ರವಾದಂಥ ಒಂದು ಪ್ರಗತಿಯನ್ನು ಉತ್ತಮ ರೀತಿಯಲ್ಲಿ ಸಾಧಿಸುವಂಥ ದಿಕ್ಕಿನಲ್ಲಿ ಈ ಸ್ಥಳೀಯ ಸರ್ಕಾರಗಳು ನಡೆಯುತ್ತಾ ಇರುವಂಥದ್ದು, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಹಾಗೆಯೇ ಐದನೆಯ ಮುಖ್ಯವಾದಂಥ ಒಂದು ಉದ್ದೇಶವನ್ನು ನೋಡೋದಾದರೆ ಸ್ಥಳೀಯ ಸರ್ಕಾರಗಳಲ್ಲಿ ಮೀಸಲಾತಿ ತತ್ವವನ್ನು ಅನುಸರಿಸುವುದರ ಮೂಲಕವಾಗಿ ಸಾಮಾಜಿಕ ನ್ಯಾಯ ತತ್ವವನ್ನು ಜಾರಿಗೊಳಿಸಲು ಕೂಡ ಸಾಧ್ಯವಾಗಿದೆ. ಹೀಗಾಗಿ ಇಂತಹ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸ್ವಯಂ ಆಡಳಿತ ಸಂಸ್ಥೆಗಳು ರಚನೆಯಾಗುವಂಥ ಒಂದು ಉದ್ದೇಶವನ್ನು ಕಂಡುಕೊಂಡಿವೆ. ಅಂತಿಮವಾಗಿ ಈ ಸ್ಥಳೀಯ ಸ್ವಯಂ ಸರ್ಕಾರ ವ್ಯವಸ್ಥೆಗಳು ರಾಜಕೀಯ ಶಿಕ್ಷಣವನ್ನು ನೀಡಲು, ನಾಯಕತ್ವಕ್ಕೆ ಉತ್ತೇಜನವನ್ನು ನೀಡಲು ಮತ್ತು ಜನರಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು ನಾಗರಿಕ ಪ್ರಜ್ಞೆಯನ್ನು ಮೂಡಿಸಲು ಸ್ಥಳೀಯ ಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಗೊಳಿಸುವಲ್ಲಿ ತಮ್ಮದೇ ಆದಂಥ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇವೆ. ಈ ನಿಟ್ಟಿನಲ್ಲಿ ಜನರಲ್ಲಿ ನಾಗರಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ರಾಜಕೀಯ ಶಿಕ್ಷಣ, ಒಂದು ಸಾಮಾಜಿಕವಾದಂಥ ನ್ಯಾಯದ ಪ್ರಜ್ಞೆ ಇವೆಲ್ಲವುಗಳನ್ನು ಮೂಡಿಸುವಲ್ಲಿ ಈ ಒಂದು ಸ್ಥಾನಿಕ ಸ್ವಯಂ ಸರ್ಕಾರಗಳು ತಮ್ಮದೇ ಆದಂಥ ಪಾತ್ರವನ್ನು ನಿರ್ವಹಿಸುವಂಥ ಒಂದು ಉದ್ದೇಶದ ನೆಲೆಗಟ್ಟಿನಲ್ಲಿ ಈ ಸರ್ಕಾರಗಳು ರಚನೆಯಾಗಿವೆ. ರಾಷ್ಟ್ರಮಟ್ಟದಲ್ಲಿನ ಪ್ರಜಾಪ್ರಭುತ್ವ ಆರೋಗ್ಯಕರವಾದಂಥ ರೀತಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಇಂತಹ ಸ್ವಯಂ ಆಡಳಿತ ಸರ್ಕಾರಗಳಿಂದಲೂ ಕೂಡ ಸಾಧ್ಯ ಅನ್ನುವಂಥದ್ದು ಈ ಎಲ್ಲ ಉದ್ದೇಶಗಳಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಅಂಶವಾಗಿದೆ. ಈಗ ಸ್ಥಾನಿಕ ಸ್ವಯಂ ಸರ್ಕಾರಗಳ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಇಂತಹ ಸ್ವಯಂ ಆಡಳಿತ
ಸಂಸ್ಥೆಗಳ ಪ್ರಮುಖ ಗುಣಲಕ್ಷಣಗಳನ್ನು ಈ ರೀತಿಯಾಗಿ ಗುರುತಿಸಲಾಗಿದೆ. 1. ಸ್ಥಳೀಯ ಮತ್ತು ನಿರ್ದಿಷ್ಟ ಭೂಪ್ರದೇಶ ವ್ಯಾಪ್ತಿ. 2ನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧೀನವಾದಂಥ ಸಂಸ್ಥೆಗಳು. 3ನೇದಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಥಳೀಯ ಮತದಾರರಿಂದ ಚುನಾಯಿತಗೊಂಡ ಚುನಾಯಿತ ವರ್ಗ. ಮತ್ತು 4ನೇದಾಗಿ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ. ಈ 4 ಗುಣಲಕ್ಷಣಗಳನ್ನು ಹೊಂದಿರುವಂಥ ಸ್ಥಳೀಯ ಸ್ವಯಂ ಸರ್ಕಾರಗಳು ತಮ್ಮದೇ ಆದಂಥ ಕಾರ್ಯಚೌಕಟ್ಟಿನಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇವೆ. ಮೊದಲನೇದಾಗಿ ಇಂತಹ ಸ್ಥಳೀಯ ಸರ್ಕಾರಗಳನ್ನು ಆಯಾ ಗಡಿ ಇಲ್ಲವೇ ಭೂಪ್ರದೇಶದ ಸರಹದ್ದಿನ ಮೂಲಕ ಗುರುತಿಸಲಾಗಿದ್ದು, ಇಂತಹ ಸ್ಥಳೀಯ ಸಂಸ್ಥೆಗಳನ್ನು ಭೂಪ್ರದೇಶ ವ್ಯಾಪ್ತಿಯ ಅನುಗುಣವಾಗಿ ಕಾನೂನಿನ ಮೂಲಕ ನಿಗದಿಪಡಿಸಲಾಗುತ್ತದೆ. ಈ ನಿಗದಿತ ಸ್ಥಳೀಯ ಸರ್ಕಾರಗಳು ಭೂಪ್ರದೇಶದ ವ್ಯಾಪ್ತಿ, ಗ್ರಾಮ, ನಗರ, ಪಟ್ಟಣ ಎಂಬ ಮುಂತಾದ ವರ್ಗಗಳನ್ನು ಆಯಾ ಜನಸಂಖ್ಯೆಯ ಪ್ರಮಾಣ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಅವಲಂಬಿಸಿರುತ್ತವೆ. ಹೀಗೆ ಸ್ಥಳೀಯ ಸರ್ಕಾರಗಳನ್ನು ಕಾನೂನಿನ ಪ್ರಕಾರ ನಿರ್ದಿಷ್ಟ ಭೂಪ್ರದೇಶ ಮತ್ತು ಅದಕ್ಕೆ ತಕ್ಕ ಜನಸಂಖ್ಯೆಯನ್ನು ಆಧರಿಸಿ ಆ ವ್ಯಾಪ್ತಿಗೆ ಒಳಪಟ್ಟಂತೆ ಇಂಥ ಸರ್ಕಾರಗಳನ್ನು ರಚಿಸಲಾಗುತ್ತದೆ. ಇನ್ನು ಮುಖ್ಯವಾಗಿ ಈ ಸ್ಥಳೀಯ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧೀನವಾಗಿ ಕೆಲಸವನ್ನು ಮಾಡುವಂತಹ ಸಂಸ್ಥೆಗಳಾಗಿದ್ದು, ಇವುಗಳು ಕೇಂದ್ರ ಮತ್ತು ರಾಜ್ಯದ ಆದೇಶಗಳಿಗೆ ಅನುಗುಣವಾಗಿ ತಮ್ಮದೇ ಆದ ಕಾರ್ಯಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಪ್ರಮುಖವಾಗಿ ಇಂತಹ ಸ್ಥಳೀಯ ಸರ್ಕಾರಗಳು ಇಂತಹ ನಿಗದಿತ ಅಧಿಕಾರ ವ್ಯಾಪ್ತಿಯಲ್ಲಿ ಕೇಂದ್ರ ರಾಜ್ಯಗಳ ನಿಯಂತ್ರಣಕ್ಕೆ ಒಳಪಟ್ಟಿದ್ದು, ಆ ರೀತಿಯಲ್ಲಿ ತಮ್ಮದೇ ಆದಂಥ ಕಾನೂನಿನ ವ್ಯಾಪ್ತಿಯ ಮೂಲಕವಾಗಿ ಕಾರ್ಯ ನಿರ್ವಹಿಸುವಂಥದ್ದು. ಇನ್ನು 3ನೇದಾಗಿ ಚುನಾಯಿತ ಪ್ರತಿನಿಧಿ ವರ್ಗ. ಸ್ಥಳೀಯ ಸ್ವಯಂ ಸರ್ಕಾರಗಳಲ್ಲಿ ಆಯಾ ಪ್ರದೇಶದ ಅರ್ಹ ಮತದಾರರ ಮೂಲಕ ಆಯ್ಕೆಗೊಂಡಂತಹ ಪ್ರತಿನಿಧಿಗಳು ಇಲ್ಲಿ ನಿರ್ದಿಷ್ಟ ಕಾಲಾವಧಿಗಾಗಿ ತಮ್ಮದೇ ಆದಂತಹ ಆಡಳಿತಾಧಿಕಾರವನ್ನು ನಿರ್ವಹಿಸುತ್ತಾರೆ. ಇನ್ನು ಕೆಲವು ಸ್ಥಳೀಯ ಸರ್ಕಾರಗಳಲ್ಲಿ ರಾಜ್ಯ ಸರ್ಕಾರದಿಂದ ನಾಮಕರಣಗೊಂಡಂಥ ಸದಸ್ಯರು ಕೂಡ ಸದಸ್ಯತ್ವವನ್ನು ಕೂಡ ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು ವಿಶೇಷವಾಗಿದೆ. ಭಾರತದಲ್ಲಿನ ಬಹುತೇಕ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ನಾಮಕರಣಗೊಂಡಂತಹ ಸದಸ್ಯರು ಕೂಡ ಇಲ್ಲಿ ಇರುವಂಥದ್ದು ವಿಶೇಷವಾಗಿದೆ. ಉದಾಹರಣೆಗೆ ದೆಹಲಿಯ ಮುನ್ಸಿಪಲ್ ಸಮಿತಿಯಲ್ಲಿ ಹಾಗೂ ನಗರ ಸುಧಾರಣಾ ಟ್ರಸ್ಟಿನಲ್ಲಿ ಚುನಾಯಿತ ಹಾಗೂ ನಾಮಕರಣ ಸದಸ್ಯರು ಕೂಡ ಇರುತ್ತಾರೆ. ಹೀಗೆ ಕೆಲವು ಕಡೆಗಳಲ್ಲಿ ನಾಮಕರಣಗೊಂಡಂತಹ ಸದಸ್ಯರು ಕೂಡ ಇಲ್ಲಿ ಭಾಗವಹಿಸುವಂಥದ್ದು ಮುಖ್ಯವಾಗಿದೆ. ಇನ್ನು ಕೊನೆಯದಾಗಿರುವಂಥ ಲಕ್ಷಣವನ್ನು ನೋಡುವುದಾದರೆ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ. ಸ್ಥಳೀಯ ಸರ್ಕಾರಗಳು ಕೇಂದ್ರ ಇಲ್ಲವೇ ರಾಜ್ಯ ಸರ್ಕಾರಗಳು ಕಾಲಕಾಲಕ್ಕೆ ಹೊರಡಿಸುವಂತಹ ಶಾಸನದ ಅಥವಾ ಕಾನೂನಿನ ಮೇರೆಗೆ ಅಸ್ತಿತ್ವಕ್ಕೆ ಬಂದಿರುತ್ತವೆ. ಇಂತಹ ಕಾನೂನುಗಳ ವ್ಯಾಪ್ತಿಯಲ್ಲಿ ಈ ಸ್ಥಳೀಯ ಸರ್ಕಾರಗಳು ತಮ್ಮ ಅಧಿಕಾರವನ್ನು ಚಲಾಯಿಸುವಂತಹ ಸ್ವಾತಂತ್ರ್ಯವನ್ನು ಹೊಂದಿವೆ. ಹೀಗೆ ಈ ರೀತಿಯಾದಂತಹ ವ್ಯಾಪ್ತಿಗೆ ಒಳಪಟ್ಟು ಯಾವುದೇ ಕಾನೂನುಗಳನ್ನು ಉಲ್ಲಂಘಿಸುವ ಪ್ರಯತ್ನಕ್ಕೆ ಹೋಗದೆ ಸ್ಥಳೀಯ ಸರ್ಕಾರಗಳು ಕಾನೂನುಗಳ ಪಾಲಿಸುವುದರ ಮುಖಾಂತರವಾಗಿ ಕೇಂದ್ರ ರಾಜ್ಯಗಳ ವ್ಯಾಪ್ತಿಗೆ ಒಳಪಟ್ಟು ತಮ್ಮದೇ ಆದಂತಹ ಕಾರ್ಯಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಒಂದು ವೇಳೆ ಕೇಂದ್ರ ರಾಜ್ಯಗಳ ಕಾನೂನುಗಳನ್ನು ಉಲ್ಲಂಘಿಸುವ ಸ್ಥಳೀಯ ಸರ್ಕಾರಗಳನ್ನು ವಜಾಗೊಳಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತದೆ. ಹೀಗೆ ಈ ಸ್ಥಳೀಯ ಸರ್ಕಾರಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂಥ ಅಧಿಕಾರ ಕಾರ್ಯಗಳನ್ನು ನಿರ್ವಹಿಸುವುದರ ಮೂಲಕ ತೆರಿಗೆಯನ್ನು ವಿಧಿಸುವುದರ ಮೂಲಕವಾಗಿ ಹಣವನ್ನು ಸಂಗ್ರಹಿಸಿ ಸ್ಥಳೀಯ ಅಗತ್ಯದ ಸೇವೆಗಳನ್ನು ನೀಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತವೆ. ಒಟ್ಟಾರೆ ಈ ಸ್ಥಳೀಯ ಸರ್ಕಾರಗಳು ಸ್ಥಳೀಯ ಜನರ ಅಭಿವೃದ್ಧಿಗಾಗಿ ಸ್ಥಳೀಯ ಜನರ ಅಗತ್ಯದ ಸೇವೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ
ಶೀಘ್ರವಾಗಿ ಅದಕ್ಕೆ ಪರಿಹಾರಗಳನ್ನು ಕೊಡುವುದರ ಮುಖಾಂತರ ಉತ್ತಮ ಜನಪ್ರತಿನಿಧಿಗಳ ಮೂಲಕ ಜನರಿಗಾಗಿ, ಜನರ ಸೇವೆಗಾಗಿ, ಅಭಿವೃದ್ಧಿಗಾಗಿ ತಮ್ಮದೇ ಆದಂಥ ದಕ್ಷಯುತವಾದಂಥ ಪ್ರಾಮಾಣಿಕವಾದಂಥ ಆಡಳಿತವನ್ನು ನೀಡುವಂತಹ ನಿಟ್ಟಿನಲ್ಲಿ ಇಂತಹ ಸ್ಥಳೀಯ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇವೆ. ಹೀಗಾಗಿ ಇಲ್ಲಿ ಜನಪ್ರತಿನಿಧಿಗಳು ಈಗಾಗಲೇ ಹೇಳಿರುವ ಹಾಗೆ ಭವ್ಯ ಭಾರತದ ಉತ್ತಮ ನಾಯಕರಾಗಿ ಇಡೀ ಆಡಳಿತದಲ್ಲಿ ದಕ್ಷತೆಯನ್ನು, ಪಾರದರ್ಶಕತೆಯನ್ನು, ಯಾವುದೇ ರೀತಿಯಾದಂಥ ವಿಳಂಬವಾಗದ ರೀತಿಯಲ್ಲಿ ಜನರಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನು ನಡೆಸುತ್ತಾ ಬಂದಿವೆ. ಸ್ಥಳೀಯ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ. ಸ್ಥಳೀಯ ಆಡಳಿತದ ಮಹತ್ವವನ್ನು ಪ್ರಮುಖವಾಗಿ ನಾವು 4 ಅಂಶಗಳಲ್ಲಿ ವಿವರಿಸಬಹುದು. ಮೊದಲನೇದಾಗಿ, ಸ್ಥಳೀಯ ಸರ್ಕಾರಗಳಿಂದ ಆಡಳಿತದ ದಕ್ಷತೆ ಮತ್ತು ಅನುಕೂಲತೆಗಾಗಿ ಇವುಗಳನ್ನು ಸ್ಥಾಪಿಸಿಕೊಂಡಿರುವಂಥದ್ದು. ಇಂದಿನ ರಾಷ್ಟ್ರ ಸುಖಿ ರಾಷ್ಟ್ರದ ಪರಿಕಲ್ಪನೆಯನ್ನು, ಪ್ರಜಾಪ್ರಭುತ್ವದ ತತ್ವಗಳನ್ನು ಸಾಕಾರಗೊಳಿಸುವಂತಹ ದಿಸೆಯನ್ನು ಹೊಂದಿರುವಂತಹ ಈ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು. ಆಡಳಿತದಲ್ಲಿ ದಕ್ಷತೆಯನ್ನು ಮತ್ತು ಆಡಳಿತದ ಅನುಕೂಲತೆಗಾಗಿ ಇವುಗಳನ್ನು ನಾವು ರಚನೆ ಮಾಡಿಕೊಂಡಿರುವಂಥದ್ದು ಹೇಗೆ ಅಂತಂದಾಗ, ಪ್ರಮುಖವಾಗಿ ಇಡೀ ಇಂತಹ ಒಂದು ನಮ್ಮ ಭಾರತವನ್ನು ಒಂದೇ ಕೇಂದ್ರದಿಂದ ಆಳಲಿಕ್ಕೆ ಕಷ್ಟ ಸಾಧ್ಯ ಎನ್ನುವಂಥ ಹಿನ್ನೆಲೆಯಲ್ಲಿ ಅಧಿಕಾರದ ವಿಕೇಂದ್ರೀಕರಣ ತತ್ವಕ್ಕೆ ಅನುಗುಣವಾಗಿ ಸ್ಥಾನಿಕ ಸರ್ಕಾರಗಳನ್ನು ಸ್ಥಾಪನೆ ಮಾಡಿರುವುದರಿಂದ ಪ್ರಮುಖವಾಗಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ, ಸ್ಥಳೀಯ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ, ಆಡಳಿತದಲ್ಲಿ ದಕ್ಷತೆಯನ್ನು ತರಲಿಕ್ಕೆ ಮತ್ತು ಆಡಳಿತದ ಅನುಕೂಲತೆಗಳನ್ನು ಒದಗಿಸಿಕೊಡಲಿಕ್ಕೆ ಇಂತಹ ಸ್ಥಳೀಯ ಸರ್ಕಾರಗಳು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಮತ್ತೊಂದು ಮುಖ್ಯವಾದಂಥ ಅಂಶ ಎಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವುಗಳು ವಿಶೇಷವಾದಂಥ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಈ ಸರ್ಕಾರಗಳು ಪ್ರಮುಖವಾಗಿ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು, ರಾಜಕೀಯ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಒಂದು ಉತ್ತಮವಾದಂಥ ನಾಯಕತ್ವದ ಗುಣಗಳನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿವೆ. ಒಳ್ಳೆಯ ನಾಯಕತ್ವದ ತರಬೇತಿ ಕೇಂದ್ರಗಳಾಗಿ ರೂಪುಗೊಳ್ಳುವಂತಹ ಈ ಸ್ವಯಂ ಸರ್ಕಾರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇವೆ. ಈ ಮೂಲಕವಾಗಿ ಜನರಲ್ಲಿ ನಾಗರಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಶಿಕ್ಷಣ ಈ ಎಲ್ಲವನ್ನ ಮೂಡಿಸುವಲ್ಲಿ ಸಾಕಷ್ಟು ಸಹಕಾರಿಯಾಗಿವೆ. ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಸ್ಥಾಪನೆಯ ಕಲ್ಪನೆಯಲ್ಲಿ ಆಡಳಿತದ ವಿಕೇಂದ್ರೀಕರಣಕ್ಕೆ ಪ್ರಥಮವಾದಂಥ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಅಧಿಕಾರದ ವಿಕೇಂದ್ರೀಕರಣ ತತ್ವದ ಮೂಲಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಕಂಡುಕೊಳ್ಳಲಾಯಿತು. ಹಾಗೆಯೇ ಅಂತಹ ಗಾಂಧೀಜಿಯವರ ಅಧಿಕಾರದ ವಿಕೇಂದ್ರೀಕರಣದ ರಾಮರಾಜ್ಯದ ಕನಸು ಇಂದು ಈ ರೀತಿಯ ಸ್ವಯಂ ಸರ್ಕಾರಗಳ ಮುಖೇನ ನನಸಾಗುವಂಥ ರೀತಿಯಲ್ಲಿ ಸಾಕಾರಗೊಂಡಿದೆ. ಹೀಗಾಗಿ ಇಂದು ಈ ಸ್ವಯಂ ಸರ್ಕಾರಗಳು ಭಾರತದ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳಷ್ಟು ಅಗತ್ಯವಾಗಿವೆ ಎಂದು ಅಭಿಪ್ರಾಯ ಪಡಲಾಗಿದೆ. ಇನ್ನು ಮುಖ್ಯವಾಗಿ
ಸ್ಥಳೀಯ ಸರ್ಕಾರಗಳ ಮತ್ತೊಂದು ಪ್ರಮುಖವಾದಂಥ ಅಂಶ ಎಂದರೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರಿಂದಲೇ ಬಗೆಹರಿಸಿಕೊಳ್ಳುವಂತಹ ಮತ್ತು ಸೂಕ್ತ ಹಾಗೂ ಪರಿಣಾಮಕಾರಿಯಾದಂತಹ ಪರಿಹಾರಗಳನ್ನು ಒದಗಿಸಿಕೊಡುವಂತಹ ಒಂದು ಅನುಕೂಲತೆಗಳನ್ನು ಇಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಈಗಾಗಲೇ ಹೇಳಿರುವ ಹಾಗೆ ಸ್ಥಳೀಯ ಜನರ ಮೂಲಭೂತ ಅವಶ್ಯಕತೆಗಳನ್ನು ತಕ್ಷಣಕ್ಕೆ ಅವುಗಳನ್ನು ಪರಿಹರಿಸಿಕೊಳ್ಳುವ ಮತ್ತು ಸ್ಪಂದಿಸುವಂತಹ ಒಂದು ವ್ಯವಸ್ಥೆ ಈ ಸರ್ಕಾರಗಳಲ್ಲಿ ನಾವು ಕಾಣಬಹುದಾಗಿರುವುದರಿಂದ ಜನರ ದಿನನಿತ್ಯದ ಅಗತ್ಯತೆಗಳನ್ನು ಸಮರ್ಥವಾಗಿ ತ್ವರಿತವಾಗಿ ಪೂರೈಸಲಿಕ್ಕೆ ಸ್ಥಳೀಯ ಸರ್ಕಾರ, ಸ್ಥಳೀಯ ಆಡಳಿತ ಬಹಳ ಅಗತ್ಯವಾಗಿದೆ ಎಂದು ಹೇಳಬಹುದು. ಹಾಗೆಯೇ ಆಡಳಿತದಲ್ಲಿ ಮಿತವ್ಯಯವನ್ನು ಸಾಧಿಸುವಂಥದ್ರ ಮೂಲಕ ಇದರ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ಇಂತಹ ಸ್ಥಳೀಯ ಸರ್ಕಾರಗಳು ಆಯಾ ಪ್ರದೇಶದ ಸಮಸ್ಯೆಗಳನ್ನು ನಿರ್ವಹಿಸಲಿಕ್ಕೆ ತಮ್ಮದೇ ಆದಂಥ ಪ್ರತ್ಯೇಕವಾದಂಥ ಇಲಾಖೆಗಳನ್ನು ಹೊಂದಿದ್ದು ಈ ಸರ್ಕಾರಗಳು ಅತ್ಯಂತ ಯಶಸ್ವಿಯಾಗಿ ಮಿತವ್ಯಯವನ್ನು ಸಾಧಿಸುವುದರ ಮುಖಾಂತರವಾಗಿ ತಮ್ಮದೇ ಆದಂಥ ಪ್ರಮುಖವಾದಂಥ ಪ್ರಯತ್ನವನ್ನು ಮಾಡ್ತಾ ಬಂದಿವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸ್ಥಳೀಯ ಆಡಳಿತದ ಸ್ಥಾಪನೆಯಿಂದ ಈಗ ಹೇಳುವಂಥ ಪ್ರಯೋಜನಗಳು ಉಂಟಾಗಿವೆ ಅಂಥೇಳಿ ನಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಉತ್ತಮವಾದಂಥ ಸಾಮಾಜಿಕ ಮೌಲ್ಯಗಳನ್ನು ರೂಪಿಸುವಂಥದ್ದು, ರಾಜಕೀಯ ಶಿಕ್ಷಣ ತರಬೇತಿಯನ್ನು ನೀಡುವುದು, ರಾಷ್ಟ್ರಕ್ಕೆ ಉತ್ತಮ ಭಾವಿ ನಾಯಕರುಗಳನ್ನು ತಯಾರು ಮಾಡುವಂಥ ತರಬೇತಿ ಶಾಲೆಗಳಾಗಿ ಈ ಸ್ವಯಂ ಆಡಳಿತ ಸಂಸ್ಥೆಗಳು ರೂಪುಗೊಂಡಿವೆ. ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಕಾರಣವಾಗಿರುವಂಥ ಹಲವಾರು ಅಂಶಗಳಲ್ಲಿ ಈ ಸರ್ಕಾರಗಳು ಕೂಡ ಒಂದು. ಸ್ವಯಂ ಸರ್ಕಾರಗಳು ಅಥವಾ ಸ್ವಯಂ ಆಡಳಿತ ವ್ಯವಸ್ಥೆಗಳು ಪ್ರಮುಖವಾಗಿ ಉತ್ತಮವಾದಂಥ ಸಾಮಾಜಿಕ ಮೌಲ್ಯಗಳನ್ನು ರೂಪಿಸುವುದರ ಮುಖಾಂತರ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಗೂಡಿ ಆಡಳಿತದ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಸಾರ್ವಜನಿಕರ ವಿಷಯದ ಬಗ್ಗೆ ಪರಸ್ಪರರಲ್ಲಿ ಸಹಕಾರ, ಸಹಮತ, ಅನುಕಂಪ, ಪ್ರೀತಿ, ಬುದ್ಧಿವಂತಿಕೆ, ಉತ್ತಮವಾದಂಥ ನಿರ್ಧಾರದ ಕಲೆ, ಸಾಮಾಜೀಕರಣ ಹೀಗೆ ಅನೇಕ ರೀತಿಯಾದಂಥ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಕಾರಣವಾಗಿವೆ. ಅದೇ ರೀತಿ ರಾಜಕೀಯ ಶಿಕ್ಷಣ ತರಬೇತಿಯನ್ನು ನೀಡುವಲ್ಲೂ ಕೂಡ ಇಂತಹ ಸರ್ಕಾರಗಳು ಸಾಕಷ್ಟು ಸಹಕಾರಿಯಾಗಿವೆ. ಜನರಲ್ಲಿ ಒಂದು ರೀತಿಯಾದಂಥ ನಾಗರಿಕ ಪ್ರಜ್ಞೆ ಮತ್ತು ನಾಗರಿಕ ಒಂದು ಜಾಗೃತಿಯ ಮೂಲಕವಾಗಿ ಉತ್ತಮ ನಾಯಕರನ್ನು ರೂಪಿಸುವಂತಹ ತರಬೇತಿ ಕೇಂದ್ರಗಳಾಗಿ ಈ ಸ್ವಯಂ ಆಡಳಿತ ಸಂಸ್ಥೆಗಳು ಇಲ್ಲಿ ರೂಪುಗೊಂಡಿವೆ. ಲಾರ್ಡ್ ಬ್ರೈಸ್ರವರು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಪ್ರಜಾಪ್ರಭುತ್ವದ ತರಬೇತಿ ಶಾಲೆಗಳು ಎಂದು ಕರೆದಿರುವಂತಹ ಮಾತು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದಾಗಿದೆ. ಹಾಗೆಯೇ ಅಂತಿಮವಾಗಿ ಇಂತಹ ಸ್ಥಳೀಯ ಸರ್ಕಾರಗಳು ಉತ್ತಮ ನಾಯಕರುಗಳನ್ನು ಸಿದ್ಧಗೊಳಿಸಿ ಭವ್ಯ ಭಾರತದ ಒಂದು ಭದ್ರವಾದಂಥ ರಾಷ್ಟ್ರದ ಬುನಾದಿಗೆ ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಡಬಲ್ಲಂತಹ ಒಂದು ಸ್ಥಾನವನ್ನು ರೂಪಿಸಿಕೊಟ್ಟಿರುವಂಥದ್ದು ಇಂತಹ ಸ್ಥಳೀಯ ಸರ್ಕಾರಗಳ ಮೂಲಕವಾಗಿ ಎಂದು ಹೇಳಿದರೆ ಅತಿಶಯೋಕ್ತಿಯೇ ಆಗಲಾರದು. ಹೀಗಾಗಿ ಇವತ್ತಿನ ಪ್ರಜಾಪ್ರಭುತ್ವದ ಯಶಸ್ವಿಗೆ ದಕ್ಷ, ಪ್ರಾಮಾಣಿಕ ನಾಯಕರುಗಳ ಅವಶ್ಯಕತೆಯೂ ಕೂಡ ಇದ್ದು ಅಂತಹ ನಾಯಕರುಗಳನ್ನು ತರಬೇತಿಗೊಳಿಸುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಸರ್ಕಾರಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇವೆ. ಹೀಗೆ ಇಂದು ಈ ಸ್ವಯಂ ಆಡಳಿತ ಸರ್ಕಾರಗಳು, ಸ್ವಯಂ ಆಡಳಿತ ಸಂಸ್ಥೆಗಳು ಇಂದಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದು ಒಟ್ಟಾರೆ ಪ್ರಜಾಪ್ರಭುತ್ವದ ಉದ್ದೇಶವನ್ನು ಈಡೇರಿಸುವ ಇಡೀ ನಮ್ಮ ಸಂವಿಧಾನ, ನಮ್ಮ ಭಾರತದ ಒಂದು ಉದ್ದೇಶವನ್ನು ಈಡೇರಿಸುವಲ್ಲಿ ಸ್ಥಳೀಯ ಸರ್ಕಾರಗಳು ಬಹಳ ಉತ್ತಮವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇವೆ. ಕಲ್ಯಾಣ ರಾಷ್ಟ್ರವಾಗಲು, ಸುಖಿ ರಾಷ್ಟ್ರವಾಗಲು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು, ಪ್ರತಿಯೊಬ್ಬ ಮಾನವನಿಗೂ ಕೂಡ ಉತ್ತಮವಾದಂಥ ಜೀವನವನ್ನು ಒದಗಿಸಿಕೊಡುವಲ್ಲಿ ಇಂತಹ ಸರ್ಕಾರ ವ್ಯವಸ್ಥೆಗಳು ತಮ್ಮದೇ ಆದಂಥ ಮಹತ್ತರವಾದಂಥ ಪಾತ್ರವನ್ನು ಇವತ್ತು ನಿರ್ವಹಿಸ್ತಾ ಇವೆ ಎಂದು ಹೇಳಬಹುದು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.